ಬ್ಯಾಂಗ್ಳೂರಲ್ಲಿ ಚರ್ಚೆ ಬರೀ ಇದೇ ಇದೆ, ಗಾರ್ಬೇಜು 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 ಗಾರ್ಬೇಜು, ಟ್ರಾಫಿಕ್, ರೋಡ್ ಕಂಡೀಷನ್, ಇವುಗಳನ್ನ ನಾವು ಸರಿ ಮಾಡಲಿಲ್ಲ ಅಂದ್ರೆ ನಾವು ಇದು ಏನು ಸುಖ? Minister for Greater Bengaluru Development, Krishna Bairegowda, on June 18th announced a timeline for the repair and development of internal and ward roads across Bengaluru, stating that the preparation of estimates and the tendering process would be completed within the next 2 months. He said the actual road repair and development work is expected to be completed within 4 to 6 months. Speaking at a review meeting of the Greater Bengaluru Authority, he said the government has allocated a special grant of 2,000 crore rupees for the improvement of ward roads in the 5 city corporations under the GBA. He stated that the officials have been directed to identify damaged roads, invite short-term tenders and begin repair work immediately. GBA Chief Commissioner Mahesh Rao informed the meeting that commissioners of the 5 city corporations had been instructed to prepare detailed lists of deteriorated roads within their respective jurisdictions. Taking the ongoing monsoon season into consideration, Krishna Bairegowda said construction activities would be carried out during dry spells to avoid weather-related disruptions and ensure the timely completion of the project. So viewers, do you think Bengaluru's ward roads can really be repaired within the promised 4 to 6 months? Let us know in the comment section. ಹಾಗೂ ನಮ್ಮ 5 ಪಾಲಿಕೆಗಳ ಆಯುಕ್ತರು ಹಾಗೂ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಸಿಇಒ ಈ ಕಸ ನಿರ್ವಹಣೆ ಬಗ್ಗೆ ಮತ್ತು ಕಸ ಸಂಗ್ರಹಣೆ ಬಗ್ಗೆ ಸುದೀರ್ಘವಾಗಿ ಬೆಳಗ್ಗೆಯಿಂದ ಕೂಡ ಚರ್ಚೆ ಮಾಡಿ ಸುಧಾರಣಾ ಕ್ರಮಗಳ ಬಗ್ಗೆನೂ ಚರ್ಚೆ ಮಾಡಿದ್ದೇವೆ. ಅದರ ಬಗ್ಗೆ ಒಂದೆರಡು ಮಾತು ಹೇಳೋಕೆ ಮೊದಲು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಒಂದು ಪ್ರಮುಖ ತೀರ್ಮಾನವನ್ನ ನಾವು ಕೈಗೊಂಡಿದ್ದೇವೆ. ಅದನ್ನ ಕೈಗೊಂಡ ತೀರ್ಮಾನವನ್ನ ಈಗ ಅನುಷ್ಠಾನಕ್ಕೂ ಸಹ ಕೊಟ್ಟಿದ್ದೇವೆ. ಬೆಂಗಳೂರಿನಲ್ಲಿ ರಸ್ತೆಗಳ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅನ್ನೋದು ಜನಗಳ ಬಯಕೆ, ನಿರೀಕ್ಷೆ. ಆ ಕಾರಣದಿಂದ ಈ ಪ್ರಮುಖ ರಸ್ತೆಗಳನ್ನ ಹೊರತುಪಡಿಸಿ ಆಂತರಿಕ ರಸ್ತೆಗಳು, ಇಂಟರ್ನಲ್ ರೋಡ್ಸ್, ವಾರ್ಡ್ ರೋಡ್ಸ್ ಅಂತಾನು ವಾಡಿಕೆಯಲ್ಲಿ ನಾವು ಕರೀತೇವೆ, ಆಂತರಿಕ ರಸ್ತೆಗಳು ಸುಧಾರಣೆಯನ್ನ ಒಂದು ಸಮರೋಪಾದಿಯಲ್ಲಿ ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ಇಡೀ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಲ್ಲೆಲ್ಲಿ ಆಂತರಿಕ ರಸ್ತೆಗಳು, ವಾರ್ಡ್ ರೋಡ್ಸ್ ಹಾಳಾಗಿದ್ದಾವೆ ಅವುಗಳನ್ನ ತತ್ಕ್ಷಣ ಗುರುತಿಸಿ ಅವುಗಳಿಗೆ ಹೊಸದಾಗಿ ರಸ್ತೆಯನ್ನ ಮಾಡಲಿಕ್ಕೆ, ಡಾಂಬರೀಕರಣ ಮಾಡಲಿಕ್ಕೆ ಅಂದಾಜನ್ನು ತಯಾರು ಮಾಡಿ ಅಲ್ಪಾವಧಿಯ ಟೆಂಡರ್ ಅನ್ನ ಮಾಡಿ ಕೂಡಲೇ ಆ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ಇವತ್ತು ನಾವು ಆದೇಶವನ್ನ ಹೊರಡಿಸಿ ಅದಕ್ಕೆ ಸರ್ಕಾರದಿಂದ 2,000 ಕೋಟಿ ರೂಪಾಯಿಗಳ ವಿಶೇಷ ಅನುದಾನವನ್ನ ಕೊಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಆದೇಶವನ್ನ ಹೊರಡಿಸಿದ್ದೇವೆ. ಸೊ ರಿಪೀಟ್ ಮಾಡೋದಾದ್ರೆ, ಬೆಂಗಳೂರಿನಲ್ಲಿ ಹದಗೆಟ್ಟಿರ್ತಕ್ಕಂತಹ ಇಂಟರ್ನಲ್ ರೋಡ್ಸ್, ವಾರ್ಡ್ ಲೆವೆಲ್ ರಸ್ತೆಗಳು, ಅಂತ ರಸ್ತೆಗಳು ಯಾವ್ಯಾವ್ದು ಹದಗೆಟ್ಟಿದೆ ಅಂತಹ ರಸ್ತೆಗಳನ್ನ ಕೂಡಲೇ ಅವುಗಳ ಮರು ಡಾಂಬರೀಕರಣ ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 2,000 ಕೋಟಿ ರೂಪಾಯಿಗಳ ಅನುದಾನವನ್ನ ಅವರಿಗೆ ಒದಗಿಸಿಕೊಟ್ಟು ಅಲ್ಪಾವಧಿಯಲ್ಲಿ ಟೆಂಡರ್ ಮಾಡಿ ಇವುಗಳನ್ನ ಕೂಡಲೇ ಡಾಂಬರೀಕರಣ ಕೈಗೆತ್ತಿಕೊಳ್ಳಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ನಾವಿವತ್ತು ಮುಖ್ಯ ಆಯುಕ್ತರು ಮತ್ತು 5 ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೇನೆ. ಕೂಡಲೇ ಈ ರೀತಿಯ ರಸ್ತೆಗಳನ್ನ ಗುರುತಿಸಬೇಕು, ಅವುಗಳಿಗೆ ಅಂದಾಜು ಪಟ್ಟಿಯನ್ನ ತಯಾರು ಮಾಡಬೇಕು ಹಾಗೂ ಶಾರ್ಟ್ ಟರ್ಮ್ ಟೆಂಡರ್ ಮಾಡಬೇಕು ಮತ್ತು ಆದಷ್ಟು ಶೀಘ್ರವಾಗಿ ಇವುಗಳ ಕೆಲಸವನ್ನು ಕೂಡ ಆರಂಭ ಮಾಡಬೇಕು.
ಸೊ ರಿಪೀಟ್ ಮಾಡ್ತೇನೆ, ಫಸ್ಟ್ ಈಗ ಹದಗೆಟ್ಟಿರುವ ರಸ್ತೆಗಳನ್ನ ಗುರುತಿಸಬೇಕು, ಆ ರಸ್ತೆಗಳ ಮರುಡಾಂಬರೀಕರಣಕ್ಕೆ ಎಸ್ಟಿಮೇಟ್ ಅನ್ನ ತಯಾರು ಮಾಡಬೇಕು, ಅಂದಾಜು ಪಟ್ಟಿಯನ್ನ, ಹಾಗೂ ಅಲ್ಪಾವಧಿ ಟೆಂಡರ್ ಮಾಡಬೇಕು ಮತ್ತು ಕೆಲಸವನ್ನ ಶೀಘ್ರವಾಗಿ ಆರಂಭ ಮಾಡಬೇಕು. ಇಷ್ಟು ಕೆಲಸವನ್ನ ತಕ್ಷಣ ಮೊದಲನೇ ಆದ್ಯತೆ ಮೇಲೆ ಮಾಡಬೇಕು ಅಂತ ಇವತ್ತು ನಾನು 5 ಆಯುಕ್ತರಿಗೆ ಮತ್ತು ಚೀಫ್ ಕಮಿಷನರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಹೊಸ ಸರ್ಕಾರ ಬಂದ ಕೂಡಲೇ ಜನಗಳ ನಿರೀಕ್ಷೆ ಅಪಾರವಾಗಿದೆ, ಬೆಂಗಳೂರಿನ ಜನಗಳ ನಿರೀಕ್ಷೆ ಕೂಡ ಇದೆ. ಆ ಜನಗಳ ನಿರೀಕ್ಷೆಗೆ ತಕ್ಕ ಹಾಗೆ ಸರ್ಕಾರ ಕೆಲಸ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಂಡು 2,000 ಕೋಟಿ ರೂಪಾಯಿಗಳನ್ನ ಈ ಕೆಲಸಕ್ಕೆ ನಾವು ಅನುದಾನವನ್ನ ಒದಗಿಸಿಕೊಡ್ತಾ ಇದ್ದೇವೆ. ಇದು ಮುಖ್ಯ ರಸ್ತೆಗಳನ್ನ ಹೊರತುಪಡಿಸಿ, ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಅನ್ನ ಹೊರತುಪಡಿಸಿ ಇಂಟರ್ನಲ್ ರೋಡ್ಸ್ ಏನ್ ಹಾಳಾಗಿದ್ದಾವೆ ಅದಕ್ಕೆ ಆದ್ಯತೆ ಕೊಡ್ಬೇಕು. ಎಲ್ಲಾದ್ರೂ ಕೆಲವು ಕ್ಷೇತ್ರದಲ್ಲಿ ಆರ್ಟಿರಿಯಲ್ ರೋಡ್ಸ್ ತಗೊಳ್ಳೋಂಗಿದ್ರು ನಮ್ದೇನು ಅದ್ರ ಬಗ್ಗೆ ತಕರಾರಿಲ್ಲ, ಬಟ್ ಪ್ರಯಾರಿಟಿ ಇಂಟರ್ನಲ್ ರೋಡ್ಸ್ ಗೆ ಅಂತ ನಾವು ಸೂಚನೆಯನ್ನ ಕೊಟ್ಟಿದ್ದೇವೆ. ಸೊ ಎರಡನೇದು ಮುಖ್ಯವಾಗಿ ಇವತ್ತು ಸುದೀರ್ಘವಾಗಿ ಚರ್ಚೆ ಆಗಿದ್ದು ಕಸ ನಿರ್ವಹಣೆ ಬಗ್ಗೆ. ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ತಮಗೆ ಹೇಳೋದು ಬೇಕಾಗಿಲ್ಲ, ಯಾಕಂದ್ರೆ ಬೆಂಗಳೂರಲ್ಲಿ ಕಸ ನಿರ್ವಹಣೆ ಬಗ್ಗೆ ಬಹಳ ಚರ್ಚೆ ಪ್ರತಿನಿತ್ಯ ಆಗ್ತಾನೆ ಇರುವಂತ ವಿಷಯ. ಸೊ ಸಮಸ್ಯೆಯ ಬಗ್ಗೆ ನಿಮ್ಗೆ ನಾನು ಹೆಚ್ಚು ಹೇಳುವ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಪರಿಹಾರ ಕ್ರಮಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ. ತತ್ಕ್ಷಣ ಈಗ ಹೊಸ ಟೆಂಡರ್ ಆಗಿದೆ, ಅದನ್ನ ಅನುಷ್ಠಾನ ಚರ್ಚೆಗಳು ನಡೀತಾ ಇದೆ, ಅದು ಅನುಷ್ಠಾನ ಬರುವವರೆಗೂ ಕೂಡ ನಾವು ಕಾಯಲಿಕ್ಕೂ ಆಗೋದಿಲ್ಲ. ಹೊಸ ಟೆಂಡರ್ 2 ಸಪರೇಟ್ ಟೆಂಡರ್ ಆಗಿದೆ. ಒಂದು ಯಾಕಂದ್ರೆ ಎಲ್ಲ ಇಶ್ಯೂಸ್ ಮಿಕ್ಸಪ್ ಆಗ್ಬಿಡುತ್ತೆ. ಕಲೆಕ್ಷನ್ ಮಾಡೋದಕ್ಕೆ 33 ಪ್ಯಾಕೇಜ್ ಮಾಡಿ ಬೆಂಗಳೂರಿನಲ್ಲಿ ಅದು ಸಪರೇಟ್ ಆಗಿ 33 ಟೆಂಡರ್ ಅನ್ನ ಕರೆದಿದ್ದಾರೆ. ಅದರಲ್ಲಿ ಒಂದು 6 ಟೆಂಡರ್ ಸ್ವಲ್ಪ ಕೋರ್ಟ್ ಅಲ್ಲಿ ಇದೆ. 6 ಟೆಂಡರ್ ಬಿಟ್ಟರೆ ಇನ್ನು 27 ಟೆಂಡರ್ ಫೈನಲೈಸೇಷನ್ ಸ್ಟೇಜ್ ಗೆ ಬಂದಿದೆ. ರಿಪೀಟ್ ಮಾಡ್ತೇನೆ, ಕಲೆಕ್ಷನ್ ಮಾಡೋದಕ್ಕೆ ಇಡೀ ಬೆಂಗಳೂರಿನಲ್ಲಿ ಒಂದು 33 ಪ್ಯಾಕೇಜ್ ಅನ್ನ ಮಾಡಿ ಏರಿಯಾ ವೈಸ್ 33 ಟೆಂಡರ್ ಆಗಿದೆ. ಒಂದು 6 ಮಾತ್ರ ಕೋರ್ಟ್ ನಲ್ಲಿ, ಉಳಿದಂತವುಗಳನ್ನ ಅಂತಿಮ ತೀರ್ಮಾನ ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದೆ. ಆದ್ರೆ ಅದು ಹೊಸ ಟೆಂಡರ್ ಬಂದು ಅವರು ಕೈಗೆತ್ಕೊಂಡು ಅಲ್ಲಿವರೆಗೆ ನಾವು ಸುಧಾರಣೆಗೆ ಕಾಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಧಾರಣೆ ತತ್ಕ್ಷಣ ಆಗ್ಬೇಕು ಅಂತ ಹೇಳಿ ಹಾಲಿ ವ್ಯವಸ್ಥೆಯಲ್ಲೇನೆ ಏನೆಲ್ಲ ಸುಧಾರಣೆ ಮಾಡಬೇಕು ಅಂತ ನಾನು ಇವತ್ತು ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೇನೆ. ನಾನು ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಬೇಕು. ಕಷ್ಟ ಇದೆ, ಅಲ್ಲಿ ಕೆಲವು ಕಡೆ ವೆಹಿಕಲ್ ಕೊರತೆ ಇದೆ, ಕೆಲವು ಕಡೆ ಸಿಬ್ಬಂದಿ ಕೊರತೆ ಇದೆ, ಕೆಲವು ಕಡೆ ಹಳೆ ಗಾಡಿಗಳಿದಾವೆ. ಅಲ್ಲಿ ಕೆಲವರು ಟೆಂಡರ್ದಾರರು ಈಗ ಇರೋರು ಕಾಂಟ್ರಾಕ್ಟರ್ಸ್ ಎಷ್ಟು ಸಿಬ್ಬಂದಿ ಕೊಡ್ಬೇಕು ಆ ಸಿಬ್ಬಂದಿ ಕೊಡ್ತಾ ಇಲ್ಲ. ಆ ವೆಹಿಕಲ್ಗಳಿಗೆ ಒಂದಕ್ಕೂ GPS ಇಲ್ಲ, ಯಾವ ವೆಹಿಕಲ್ಗೂ GPS ಇಲ್ಲ. GPS ಮ್ಯಾಂಡೇಟರಿ ಅಂತ ಹೈಕೋರ್ಟ್ ಹೇಳಿದೆ, ಆದ್ರೆ ಈಗಿರೋ ವೆಹಿಕಲ್ಗಳಲ್ಲಿ ಯಾವ್ದ್ರಲ್ಲೂ GPS ಇಲ್ಲ. ಮೆಜಾರಿಟಿ ವೆಹಿಕಲ್ಗಳಲ್ಲಿ ಯಾವ್ದು ಅಲ್ಲಿ ಇಲ್ಲಿ ಒಂದು ಇರಬಹುದು, ಯಾವ್ದ್ರಲ್ಲೂ ಇಲ್ಲ ಕಾಣುತ್ತೆ. ಹೈಕೋರ್ಟ್ ಡೈರೆಕ್ಷನ್ ಇದ್ರೂ ಕೂಡ ಯಾವ ವೆಹಿಕಲ್ ಅಲ್ಲೂ GPS ಇಲ್ಲ. ಇದೇ ಒಂದು ದುರ್ವ್ಯವಸ್ಥೆ ನಡ್ಕೊಂಡು ಬಂದಿದೆ. ಆದ್ರೆ ಅದು ಹೊಸ ಟೆಂಡರ್ ಈಗ ಅಲ್ಲ, ಬಹುಶಃ 6-7 ಬಾರಿ ಕರೆದಿದ್ದಾರೆ. ಪ್ರತಿ ಬಾರಿಯೂ ಕೂಡ ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡು ಹೊಸ ಟೆಂಡರ್ ಆಗ್ಲಿಕ್ಕೆ ಬಿಟ್ಟಿಲ್ಲ. ಆದ್ರೂ ಕೂಡ ಈಗ ಹಾಲಿ ಇರುವ ವ್ಯವಸ್ಥೆಯಲ್ಲೇ ಸುಧಾರಣೆ ತರಬೇಕು. ಹೊಸ ಟೆಂಡರ್ ಅವರಿಗೆ ನಾವು ಫೈನಲ್ ಆಗಿ ವರ್ಕ್ ಆರ್ಡರ್ ಕೊಡಕ್ಕೆ ಈಗ 15 ದಿನ ಆಗುತ್ತೋ 1 ತಿಂಗಳಾಗುತ್ತೋ ಗೊತ್ತಿಲ್ಲ. ಆದ್ರೆ ಅಲ್ಲಿವರೆಗೂ ನಾವು ಕಾಯದೆ ತತ್ಕ್ಷಣ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಹಾಲಿ ಸಿಸ್ಟಮ್ ಏನಿದೆ ಈಗ ಕಸ ಸಂಗ್ರಹಣೆ ವ್ಯವಸ್ಥೆ, ಇದು ಇನ್ನಷ್ಟು ನಾವು ತೀಕ್ಷ್ಣವಾಗಿ ಅದನ್ನ ಅನುಷ್ಠಾನ ಮಾಡಬೇಕು. ಈಗ ಸ್ವಲ್ಪ ಅದು ಇದೇ ಸಿಸ್ಟಮ್ ಅಲ್ಲಿ ಕಲೆಕ್ಷನ್ ಚೆನ್ನಾಗಿತ್ತು, ಸೆಗ್ರಿಗೇಷನ್ ಆಗ್ತಾ ಇತ್ತು, ರಸ್ತೆ ಬದಿಯಲ್ಲಿ ಇಷ್ಟು ಪ್ರಮಾಣದಲ್ಲಿ ಕಸ ಬಿಸಾಕುವ ವ್ಯವಸ್ಥೆ ಇರಲಿಲ್ಲ. ಇಷ್ಟೊಂದು ಬ್ಲಾಕ್ ಸ್ಪಾಟ್ಸ್ ಇರ್ತಾ ಇರಲಿಲ್ಲ ಮೊದಲು. ಇಷ್ಟೊಂದು ಜನ ರೋಡ್ಗೆ ತಗೊಂಡು ಬಂದು ಬಿಸಾಕುವಂತ ವ್ಯವಸ್ಥೆ ಇರ್ತಾ ಇರಲಿಲ್ಲ. ಆದ್ರೆ ಕಳೆದ ಕೆಲವು ದಿನ ಅಂದ್ರೆ ಸ್ವಲ್ಪ ವರ್ಷಗಳಿಂದ ಇದು ಶಿಥಿಲ ಆಗಿದೆ. ಸೊ ಹಾಗಾಗಿ ನಾನು ಇವತ್ತು ಚೀಫ್ ಕಮಿಷನರ್ ಮತ್ತು ನಮ್ಮ ಇದು ಏನು ಸಿಇಒ ಅವರು ಮತ್ತು ಎಲ್ಲ ಕಮಿಷನರ್ಗೆ ಹೇಳಿದ್ದೇನೆ, ನಮ್ಮ ಗ್ರೌಂಡ್ ಲೆವೆಲ್ ಸಿಬ್ಬಂದಿ ಮಾರ್ಷಲ್ಸ್ ಇದ್ದಾರೆ, ಲೀಗ್ ವರ್ಕರ್ಸ್ ಇದ್ದಾರೆ, ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡುವಂತ ಸಿಬ್ಬಂದಿ ಇದ್ದಾರೆ, ಆಟೋ ಟಿಪ್ಪರ್ಗಳಿದ್ದಾವೆ. ಇವೆಲ್ಲವೂ ಕೂಡ ಏನು ವ್ಯವಸ್ಥೆ ಇದೆ
ಅದು ಸರಿಯಾಗಿ ಕೆಲಸ ಮಾಡಬೇಕು. ಇದನ್ನ ನಾನು ಇವತ್ತು ಅವರಿಗೆ ಒತ್ತಾಯ ಮಾಡಿ ಹೇಳಿದೆ. ಮತ್ತೆ ಅವರಿಗೆ ನಾನು ಒಂದು ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ನಾನು ಫೀಲ್ಡ್ಗೆ ಬರೋದಕ್ಕೆ ಶುರುವಾದ ಮೇಲೆ ಫೀಲ್ಡ್ ಅಲ್ಲಿ ಏನಾದರೂ ಇವರು ಸಮರ್ಪಕವಾಗಿ ಕೆಲಸ ಮಾಡದೇ ಇರುವಂತಹದ್ದು ಕಂಡು ಬಂದ್ರೆ ಆವಾಗ ಅವರು ಅದಕ್ಕೆ ಆಕ್ಷನ್ ಅನ್ನು ಕೂಡ ಅವರು ಫೇಸ್ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಅವರಿಗೆ ಕೊಟ್ಟಿದೆ. ನನ್ನ ಪ್ರಕಾರ ನಮ್ಮ ಇರುವಂತಹ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದ್ರೆ ಒಂದು 50% ಅಂತೂ ಸುಧಾರಣೆ ತರಲಿಕ್ಕೆ ಅವಕಾಶ ಇದೆ. 50% ಸುಧಾರಣೆ ಆಗುತ್ತೆ. ಅವರು ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಬೇಕು, ಕೊಟ್ಟಿರೋ ಟೈಮ್ ಅಲ್ಲಿ ಕಲೆಕ್ಷನ್ ಮಾಡಬೇಕು. ಕೆಲವು ಕಡೆ ಆ ಬೀದಿಗಳಿಗೆ ಹೋಗ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ಜನ ತಂದು ಅಲ್ಲಿ ಇಲ್ಲಿ ಬಿಸಾಕ್ತಾರೆ, ಟೈಮ್ಗೆ ಹೋಗ್ತಾ ಇಲ್ಲ. ಕೆಲವು ದಿನ ಕೆಲವು ವೆಹಿಕಲ್ಸ್ ಬರೋದಿಲ್ಲ, ಸಿಬ್ಬಂದಿನೇ ಬರೋದಿಲ್ಲ. ಈ ತರದನ್ನೆಲ್ಲ ನೀವು ಸುಧಾರಣೆ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನೀವು ಕೆಲವು ಏರಿಯಾದಲ್ಲಿ ಮನೆ ಮನೆ ಕಲೆಕ್ಷನ್ 65, 70, 80% ಮುಗಿದಿದ್ದಾರೆ. ಕೆಲವು ಏರಿಯಾದಲ್ಲಿ ಬರೀ 45% ಇದೆ. ರಿಪೀಟ್ ಮಾಡ್ತೇನೆ, ಕೆಲವು ಏರಿಯಾದಲ್ಲಿ ಮನೆ ಮನೆಗೆ ಹೋಗಿ ಕಸ ಬೇರ್ಪಡಿಸಿ ಸೆಗ್ರಿಗೇಟೆಡ್ ವೇಸ್ಟ್ ಕಲೆಕ್ಷನ್ 70-80% ವರೆಗೂ ಮುಟ್ಟಿದ್ದಾರೆ ಕೆಲವರು. ಈ ಕೆಲವು 40-45% ಅಲ್ಲಿದೆ. ಕೆಲವರು ಚೆನ್ನಾಗಿ ಕೆಲಸ ಮಾಡಕ್ಕೆ ಯಾಕೆ ಆಗುತ್ತೆ, ಈ ಕೆಲವ್ರಿಗೆ ಯಾಕೆ ಆಗೋದಿಲ್ಲ? ಏನ್ ಕಾರಣ ಇದಕ್ಕೆ? ಕೆಲವು ಏರಿಯಾ ಮೇಲೆ ವ್ಯತ್ಯಾಸ ಇರಬಹುದು. ಸ್ವಲ್ಪ ಒಳ್ಳೆ ಏರಿಯಾಗಳಲ್ಲಿ ಸೆಗ್ರಿಗೇಷನ್ ಚೆನ್ನಾಗಿ ಆಗ್ಬಹುದು, ಬಡವರು ಇರೋ ಕಡೆ ಸ್ವಲ್ಪ ಕಷ್ಟ ಇರಬಹುದು. ಆದ್ರೆ ಅದನ್ನು ಹೊರತುಪಡಿಸಿ ನಾವು ಸರಾಸರಿ ತಗೊಂಡಾಗ ಕನಿಷ್ಠ ಒಂದು 65% ಆದ್ರೂ ಮನೆಯಲ್ಲಿ ಸೆಗ್ರಿಗೇಟೆಡ್ ವೇಸ್ಟ್ ಅನ್ನ ಕಲೆಕ್ಟ್ ಮಾಡಬೇಕು. ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಹಾಗೂ ಅಲ್ಲಿ ಯಾರು ಗುತ್ತಿಗೆ ತಗೊಂಡಿದ್ದಾರೆ ಕಾಂಟ್ರಾಕ್ಟರ್, ಅವರಿಬ್ಬರ ಮೇಲೂ ಕೂಡ ಕಾಂಟ್ರಾಕ್ಟರ್ಗೆ ಪೆನಾಲ್ಟಿ ಹಾಕಬೇಕಾಗುತ್ತೆ. ಮತ್ತು ನಾವು ನಮ್ಮ ಸಿಬ್ಬಂದಿ ಇದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗುತ್ತೆ, ಇದನ್ನು ನೋಟಿಸ್ ಕೊಡ್ಬೇಕಾಗುತ್ತೆ. ಇದನ್ನು ಕೂಡ ನಾನು ಇವತ್ತು ಅವರಿಗೆಲ್ಲ ತಾಕೀತು ಮಾಡಿ ಮನವರಿಕೆ ಮಾಡಿ ಹೇಳಿದ್ದೇನೆ. ಫೀಲ್ಡಿಗೆ ಬಂದಾಗ ಇದು ಆಗದೆ ಇರೋದು ನನಗೆ ಕಂಡು ಬಂದ್ರೆ ಆವಾಗ ಸ್ವಲ್ಪ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾನು ಅವ್ರಿಗೆ ಕೊಟ್ಟಿದ್ದೆ. ಹೊಸ ಸಿಸ್ಟಮ್ ತರೋದು ಒಂದು ಕಡೆ ಆದ್ರೆ ಇರೋ ಸಿಸ್ಟಮ್ ಅನ್ನ ಇನ್ನಷ್ಟು ಸುಧಾರಣೆ ಮಾಡಬಹುದು ಅಂತ ನಾನು ನಂಬಿಕೆ ಹೊಂದಿದ್ದೇನೆ. ಇದನ್ನ ಅವ್ರಿಗೆ ನಾನು ಇವತ್ತು ಮುಕ್ತವಾಗಿ ಅವಕಾಶ ಕೊಟ್ಟು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಒಪ್ಕೊಂಡಿದ್ದಾರೆ, ಇಲ್ಲ ಸರ್ ಮಾಡಬಹುದು, ಮಾಡ್ತೀವಿ, ನಾವೆಲ್ಲರೂ ಸೇರಿ ಮಾಡೋಣ ಅಂತ ಅವರು ಕೂಡ ಒಂದು ವಿಶ್ವಾಸದ ಮಾತನ್ನ ಹೇಳಿದ್ದಾರೆ. ಸೊ ಸುಧಾರಣೆ ಮಾಡಬಹುದು ಅಂತ ನಾನು ಕೂಡ ನಂಬಿದ್ದೇನೆ. ನಂಬರ್ 1 ಪ್ರಯಾರಿಟಿ ನಮಗೆ ಈ ಕಸದ ಸಮಸ್ಯೆಯನ್ನ ಕಂಟ್ರೋಲ್ಗೆ ತರುವಂತ. ಈ ವಿಷಯದಲ್ಲಿ ಜನಗಳ ಸಹಕಾರ 50% ಜನಗಳ ಸಹಕಾರ ಮೇಲೆ ನಿಂತಿದೆ. ನೀವು ಹೇಳ್ಬೋದು ನಿಮ್ ಸಿಬ್ಬಂದಿ, ನಿಮ್ಮ ಕಾರ್ಪೊರೇಷನ್ ನಿಮ್ಮ ಸರಿಯಾಗಿ ಮಾಡ್ತಾ ಇಲ್ಲ ಅಂತ, ಅದೆಲ್ಲ ಇರ್ಬೋದು, ನಾನು ಯಾವ್ಯಾವ ಅಂತ ಹೇಳ್ತಾ ಇಲ್ಲ. ಆದ್ರೆ ಜನರು ಕೂಡ ನಮ್ಗೆ ಸಹಕಾರ ಕೊಡ್ಲಿಲ್ಲ ಅಂದ್ರೆ ನಮ್ಮ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡಿದ್ರು ನಾವು ಯಶಸ್ಸು ಕಾಣ್ಲಿಕ್ಕೆ ಆಗೋದಿಲ್ಲ. ಜನಗಳಿಂದ ನಮ್ಮ ಸಹಕಾರ ಏನ್ ನಾವು ನಿರೀಕ್ಷೆ ಮಾಡ್ತೇವೆ? ದಯವಿಟ್ಟು ನಿಮ್ಮ ಮನೆ ಹತ್ರ ಕಸ ಕಲೆಕ್ಟ್ ಮಾಡಕ್ಕೆ ಸಿಬ್ಬಂದಿ ಬರಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮ ಅಧಿಕಾರಿಗಳಿಗೆ ಹೇಳಿ ನಮ್ಮ ಬೀದಿಗೆ ಬರ್ತಾ ಇಲ್ಲ ಅಂತ. ಅವರು ಬರೋ ಹಾಗೆ ಮಾಡೋದು ನಮ್ಮ ಕಾರ್ಪೊರೇಷನ್ ಕೆಲಸ. ರಿಪೀಟ್ ಮಾಡ್ತೇನೆ, ನಿಮ್ಮ ಬೀದಿಗೆ ಕಸ ಕಲೆಕ್ಟ್ ಮಾಡೋದಕ್ಕೆ ಸಿಬ್ಬಂದಿ ಬರದೆ ಹೋದ್ರೆ ಅವರನ್ನ ಬರೋ ಹಾಗೆ ಮಾಡುವುದು ಕಾರ್ಪೊರೇಷನ್ ಕರ್ತವ್ಯ. ಇದು ನಮ್ಮ ಜವಾಬ್ದಾರಿ. ಆದ್ರೆ ಬಂದರೂ ಕೂಡ ನೀವು ಕಸ ತಗೊಂಡು ಬಂದು ರೋಡ್ ಸೈಡ್ ಅಲ್ಲಿ ಹಾಕಿದ್ರೆ, ನೀವು ಕಸ ಬಿಸಾಕೋದೇ ಒಂದು ಏನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ರೋಡ್ ಸೈಡ್ ಅಲ್ಲಿ ಎತ್ತೋದೇ ಒಂದು ಕೆಲಸ ಆಗೋಗುತ್ತೆ. ಅದನ್ನ ಮಾಡೋದು ಕಷ್ಟ ಆಗುತ್ತೆ. ನಿಮ್ ಮನೆ ರಿಪೀಟ್ ಮಾಡ್ತೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲರಿಗೂ ಸಿಟ್ಟು ಬಂದ್ಬಿಡುತ್ತೆ ಏನಾದ್ರೂ ನಾವು ಸ್ವಲ್ಪ ಡಿಸಿಪ್ಲಿನ್ ತರಕ್ ಹೋದ್ರೆ. ನಿಮ್ ಮನೆ ಹತ್ರ ಕಸ ಎತ್ತಕ್ಕೆ ತೆಗೆಯೋರು ಬರ್ಲಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಬರೋ ಹಾಗೆ ಮಾಡೋದು ನಮ್ಮ ಕರ್ತವ್ಯ, ಅದು ನಮ್ಮ ಜವಾಬ್ದಾರಿ. ವಿ ಆರ್ ಅಕೌಂಟಬಲ್, ವಿ ಆರ್ ಆನ್ಸರಬಲ್. ಬಟ್ ಬಂದರೂ ಕೂಡ ನೀವು ನಾನು ಬೆಳಿಗ್ಗೆ 9 ಗಂಟೆಗೆ ನನ್ಗೆ ಆಗೋದಿಲ್ಲ, ರಾತ್ರಿ ಬರ್ಬೇಕು,
ಆ ಟೈಮ್ಗೆ ಬರ್ಬೇಕು, ಈ ಟೈಮ್ಗೆ ಬರ್ಬೇಕು ಅಂತೇಳಿ ಎಲ್ಲ ತಗೊಂಡು ಬಂದು ರಸ್ತೆ ಬದಿಯಲ್ಲಿ ಬಿಸಾಕಿದ ಕಸನೆಲ್ಲ 24 ಗಂಟೆ ಎತ್ತಬೇಕು ಅಂದ್ರೆ ಪ್ರಾಕ್ಟಿಕಲಿ ಕಷ್ಟ ಸಾಧ್ಯ ಅದು. ಇದರಿಂದ ನಮ್ಮ ಬೆಂಗಳೂರಿನ ಆರೋಗ್ಯನೂ ಪಡುತ್ತೆ, ಬೆಂಗಳೂರಿನ ಸೌಂದರ್ಯನೂ ಕೇಳುತ್ತೆ. ಸುಧಾರಣೆ ಆಗ್ಬೇಕಾದ್ರೆ ನಮ್ಮ ಸಿಸ್ಟಮ್ ಅನ್ನ ನಾವು ಸರಿ ಮಾಡ್ಲಿಕ್ಕೆ ಬದ್ಧರಾಗಿದ್ದೇವೆ ನಾವು. ಆದ್ರೆ ಜನಗಳು ಕೂಡ ಕೋಆಪರೇಟ್ ಮಾಡಬೇಕು ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಹೇಗೆ ರಿಪೀಟ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ ಮನೆ ಹತ್ರ ಬರ್ಲಿಲ್ಲ ಅಂದ್ರೆ ನಾವು ಹೇಳಿ ಬರೋದು ಮಾಡ್ತೇವೆ. ಆದ್ರೂ ಕೂಡ ತಗೊಂಡು ಬಂದು ಬಿಸಾಕೋದಕ್ಕೆ ನಿಲ್ಲಿಸಿ ನೀವು ಮನೆ ಹತ್ರ ಕಸ ಕೊಡೋ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ, ಬಿಸಾಕೋದೇ ನಮ್ಗೆ ಒಂದು ಅಭ್ಯಾಸ ಆಗ್ಬಿಟ್ರೆ, ಆ ಬಿಸಾಕಿ ಕಸನೆಲ್ಲ ಎತ್ತದಲ್ಲೇ ಇರ್ಬೇಕು ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಕಷ್ಟ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜನಗಳಲ್ಲೂ ನಾನು ಸಹಕಾರವನ್ನ ಬಯಸ್ತಾ ಇದ್ದೇನೆ, ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಬೆಂಗಳೂರು ಸುಧಾರಣೆ ಆಗ್ಬೇಕು, ಬೆಂಗಳೂರಿನ ಜೀವನ ಗುಣಮಟ್ಟ ಸುಧಾರಣೆ ಆಗ್ಬೇಕು, ವಾಸ ಮಾಡ್ತಕ್ಕಂಥ ಜನಗಳ ಆರೋಗ್ಯ ಸುಧಾರಣೆ ಆಗ್ಬೇಕು, ಬೆಂಗಳೂರಿನ ಸೌಂದರ್ಯ ಸುಧಾರಣೆ ಆಗ್ಬೇಕು ಅಂತ ಹೇಳಿದ್ರೆ ಜನಗಳ ಸಹಕಾರನೂ ಅವಶ್ಯಕತೆ ಇದೆ. ನಮ್ಮ ಸಿಸ್ಟಮ್ ಅನ್ನ ನಾವು ರಿಪೇರಿ ಮಾಡ್ತೇವೆ, ನಮ್ಮ ಸಿಸ್ಟಮ್ ಅನ್ನ ನಾವು ಸುಧಾರಣೆ ಮಾಡ್ತೇವೆ, ಆಡಳಿತಕ್ಕೆ ಚುರುಕು ಮೂಡಿಸ್ತೇವೆ. ನಮ್ಮ ಕಾಂಟ್ರಾಕ್ಟರ್ಸ್ ಯಾರಿದ್ದಾರೆ ಅವರು ಕೂಡ ಸರಿಯಾಗಿ ಕೆಲಸ ಮಾಡುವಂಗೆ ನಾವು ಪ್ರಯತ್ನ ಮಾಡ್ತೇವೆ. ಅಂದ್ರೆ ಜನರು ಕೂಡ ಸಹಕಾರ ಕೊಟ್ರೆ ಖಂಡಿತ ನಾವು ಸುಧಾರಣೆ ತರಲಿಕ್ಕೆ ಆಗುತ್ತೆ. ಅದನ್ನ ನಿಮ್ಮ ಮುಖಾಂತರ ನಾನು ಜನಗಳಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಸಹಕಾರ. ಯಾಕಂದ್ರೆ ನಿಮ್ಗೆ ಆಶಯ ಇದೆ, ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂತ ಎಲ್ಲರೂ ಬಯಸ್ತಾರೆ. ಆದ್ರೆ ನಾವಿಬ್ರು ಕೈ ಜೋಡಿಸಿದ್ರೆ ಮಾತ್ರ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ. ನಾನು ನೋಡಿದ್ದೇನೆ, ನಾನು ಯಾಕಂದ್ರೆ ನೀವು ನೋಡ್ತೀರಾ, ನಾವು ನೋಡ್ತೀವಿ. ನಮ್ಮ ಮನೆ ಹತ್ರ ಬಂದ್ರು ಕೂಡ ಕಸ ಕಲೆಕ್ಟ್ ಮಾಡೋರು ಕೆಲವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ, ಎಲ್ಲರೂ ಇಲ್ಲ. ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಜನರಲೈಸ್ ಮಾಡ್ಬೇಕು. ಕೆಲವರು ಒಂದು 20% ಅಷ್ಟೇ ಮನೆ ಹತ್ರ ಬಂದ್ರು ಕೂಡ ತಗೊಂಡು ಬಂದು ರೋಡ್ ಸೈಡ್ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ದಯವಿಟ್ಟು ಇದನ್ನ ಮಾಡಬೇಡಿ ಅಂತ ನಾನು ಮನವಿ ಮಾಡ್ತೇನೆ. ಮನೆ ಹತ್ರನೇ ಕೆಲಸ ಕೊಡುವ ಕಸ ಕೊಡುವಂತ ಮಾಡಿ ಅದನ್ನ ಕಲೆಕ್ಟ್ ಮಾಡೋದು, ನಿರ್ವಹಣೆ, ಅದನ್ನ ಡಿಸ್ಪೋಸಲ್ ಮಾಡೋದು, ಆ ಸಿಸ್ಟಮ್ ಅಲ್ಲಿ ನಾವು ಸುಧಾರಣೆಯನ್ನ ತಗೊಂಡು ಬರ್ತೇವೆ. ಸೊ ಇದನ್ನ ನಾನು ತಾಕೀತ್ ಮಾಡಿ ಹೇಳಿದ್ದೇನೆ. ಬರೋ ದಿನಗಳಲ್ಲಿ ನಾನು ಕೂಡ ಫೀಲ್ಡ್ ಗೆ ಹೋಗ್ತೇನೆ, ಅಲ್ಲಿ ಏನು ಸಾಧಕ ಬಾಧಕ ಇದೆ ಅದನ್ನ ಅಲ್ಲದೆ ಸರಿ ಮಾಡುವಂತ ಕೆಲಸ ನಾನು ಮಾಡ್ತೇನೆ. ಬಟ್ ತಾವು ಕೂಡ ಕೆಲವು ಸಂದರ್ಭದಲ್ಲಿ ನಾವು ಕಠಿಣ ತೀರ್ಮಾನ ತಗೊಳ್ಬೇಕಾಗುತ್ತೆ. ನೀವು ಅರ್ಥ ಮಾಡ್ಕೋಬೇಕು, ಕಠಿಣ ತೀರ್ಮಾನ ತಗೊಂಡಾಗ ಯಾರ ಮೇಲೆ ತಗೊಳ್ತೀವಿ, ಯಾರು ತಪ್ಪು ಮಾಡ್ತಾ ಇದ್ರೆ ಅವ್ರ ಮೇಲೆ ತಗೊಳ್ತೀವಿ. ತಪ್ಪು ಮಾಡೋರು ತಪ್ಪು ಮಾಡಬಹುದು, ಆದ್ರೆ ನೀವೇ ಎಲ್ಲ ಜವಾಬ್ದಾರಿ ಅಂತ ಹೇಳಿದ್ರೆ ಇದು ನಿಜವಾಗಿಯೂ ಸಸ್ಟೈನಬಲ್ ಸೊಲ್ಯೂಷನ್ ಆಗುತ್ತಾ ಅಂತ ಯೋಚನೆ ಮಾಡಿ. ರೈಟ್? ಜನ ಎಲ್ಲಂದ್ರೆ ಅಲ್ಲಿ ಯಾವಾಗ ಅಂದ್ರೆ ಯಾವಾಗ ಬಿಸಾಕ್ತಾ ಇದ್ರೆ ಪ್ರಾಕ್ಟಿಕಲಿ ಕಲೆಕ್ಟ್ ಮಾಡಕ್ ಆಗುತ್ತಾ ನೀವೇ? ನಾವು ಬೆಳಿಗ್ಗೆ ಒಂದ್ ಟೈಮ್ ಹೋಗಿ ಎತ್ತುತ್ತಾರೆ, ಮಧ್ಯಾಹ್ನ ಆಗೋಷ್ಟಕ್ಕೆ ಮತ್ತೆ ಅಂತ ಹಾಕಿದ್ರೆ ಆಗುತ್ತಾ ಏರಿಯಾಕ್ಕೆ? ಸೊ ಅದಕ್ಕೋಸ್ಕರ ನೀವು ಅಂತ ಸಂದರ್ಭದಲ್ಲಿ ನಾವು ಇದು ಎಲ್ಲರೂ ಮಾಡಲ್ಲ, 10% ಅಷ್ಟೇ, 10% ಅಷ್ಟೇ. ದಯವಿಟ್ಟು ಎಲ್ಲರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. 70% ಜನ ಕೋಆಪರೇಷನ್ ಮಾಡ್ತಾರೆ. ಈ 20% ನಮ್ ಪ್ರಾಬ್ಲಮ್ ಇರ್ಬೋದು, ಅಂದ್ರೆ ನಾವು ಸರಿ ಮಾಡ್ಕೊತೀವಿ. ಈ 10% ಜನ ಕೆಲವರು ನಾವು ಸರಿ ಹೋದ್ರು ಕೂಡ ಅವ್ರು ಸಹಕಾರ ಕೊಡ್ಲಿಲ್ಲ ಅಂದ್ರೆ ಅಂತ ಸಂದರ್ಭದಲ್ಲಿ ನಾವು ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನೀವು ಸಹಕಾರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಮಾಡೋದು ಖುಷಿಗಾಲ. ಬೆಂಗಳೂರು ಚೆನ್ನಾಗಿರ್ಬೇಕು, ಬೆಂಗಳೂರು ವಾಸ ಮಾಡೋರಿಗೆ ಆರೋಗ್ಯ ಚೆನ್ನಾಗಿರ್ಬೇಕು. ಆ ಕಾರಣಕ್ಕೆ ಅಂತದ್ದು ಸದ್ಯಕ್ಕೆ ಅದನ್ನ ನಾನು ಹೆಚ್ಚಿಗೆ ಚರ್ಚೆ ಮಾಡಕ್ ಹೋಗಿಲ್ಲ. ಇವತ್ತು ನಮ್ಮ ಸಿಸ್ಟಮ್ ಅನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಮನೆ ಕಲೆಕ್ಷನ್ ಅನ್ನ ಹೇಗೆ ಇಂಪ್ರೂವ್ ಮಾಡಬೇಕು, ಟೈಮಿಂಗ್ ಇರಲಿ, ಮತ್ತೊಂದು ಮಗದೊಂದು ಅಧಿಕಾರಿಗಳು ಹೋಗ್ಬೇಕು, ಲಿಂಕ್ ವರ್ಕರ್ಸ್ ಇದ್ದಾರೆ, ಮಾರ್ಷಲ್ಸ್ ಇದ್ದಾರೆ, ಇವರೆಲ್ಲ ಫೀಲ್ಡ್ ಗೆ ಇಳಿದು ಕೆಲಸ ಮಾಡ್ಬೇಕು. ಮಾಡಿದ್ರೆ ಸ್ವಲ್ಪ ಜನರು ಕೋಆಪರೇಟ್ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಇವತ್ತು ನಾವೆಲ್ಲರೂ ಸೇರಿ ಚರ್ಚೆ ಮಾಡಿ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ, ಸ್ವಲ್ಪ ನಾವು ಪ್ರಯತ್ನ ಮಾಡ್ತೀವಿ ಸರ್, ಮಾಡಕ್ಕೆ ಸಾಧ್ಯ ಇದೆ, ಇಂಪ್ರೂವ್ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಹೋಪ್ಫುಲ್ ಇದ್ದೇನೆ, ಸುಧಾರಣೆ ಮಾಡಬಹುದು.